ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಈ ದಿನದ ಸಂಚಿಕೆಯಲ್ಲಿ ಮೊಣಕಾಲು ಸಮಸ್ಯೆ ಯಾರಿಗಿಲ್ಲ ಹೇಳಿ, ಪ್ರತಿಯೊಬ್ಬರು ಕೂಡ ಮಂಡಿ ನೋವು ಸಮಸ್ಯೆ ಇದ್ದೇ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಇದಕ್ಕೆ ಶಸ್ತ್ರಚಿಕಿತ್ಸೆ ಒಂದೇ ದಾರಿ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಆದರೆ ಶಸ್ತ್ರಚಿಕಿತ್ಸೆ ಇಲ್ಲದೆಯೂ ಕೂಡ ನೀವು ಮಂಡಿ ನೋವಿನಿಂದ ನೀವು ಮುಕ್ತಿಯನ್ನು ಪಡಿಬಹುದು. ಹಾಗಾದರೆ ಹೇಗೆ? ಎಲ್ಲದರ ಕುರಿತಾಗಿ ಕೂಡ ಸಾಕಷ್ಟು ವಿಚಾರವನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ವಿದ್ಯಾ ಭಂಡಾರು ಅವರು. ಮೊದಲೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಡಾಕ್ಟರ್, ಮೊದಲೇದಾಗಿ ಮಂಡಿ ನೋವು ಸಮಸ್ಯೆ ಸರ್ವೇ ಸಾಮಾನ್ಯ. ಇದಕ್ಕೆ ಚಿಕಿತ್ಸೆ ಒಂದೇ ದಾರಿ ಅಂತ ಅಂದ್ಕೊಳ್ತಾರೆ. ಶಸ್ತ್ರಚಿಕಿತ್ಸೆ ಇಲ್ಲದೆ ನಾವು ಈ ಒಂದು ಪ್ರಾಬ್ಲಮ್ನಿಂದ ಮುಕ್ತಿ ಪಡಿಬೋದಾ? ಡೆಫಿನೆಟ್ಲಿ. ಎಲ್ಲ ಮಂಡಿ ನೋವಿಗೆ ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಸೊ ಫಸ್ಟ್ ಅದು ಏನಕ್ಕೆ ಬರ್ತಾ ಇದೆ, ವಾಟ್ ಆರ್ ದ ರೀಸನ್ಸ್? ಇಟ್ ಡಿಫರ್ಸ್. ಅಂದರೆ ಒಂದು ಏಜಿಂದ ಒಂದು ಏಜ್ಗೆ ಡಿಫರ್ ಆಗುತ್ತೆ. ಎಲ್ಲರಿಗೂ ಡಿಜನರೇಷನ್ ಒಂದೇ ಅಲ್ಲ. ಸೊ ಇಟ್ ಮೇ ಬಿ ಇಂಜುರಿಯಿಂದ ಇರ್ಬೋದು, ಇಲ್ಲಾಂದರೆ ಆಕ್ಸಿಡೆಂಟ್ಸಿಂದ ಇರ್ಬೋದು, ಇಲ್ಲ ಓನ್ಲಿ ಆಸ್ಟಿಯೋಆರ್ಟ್ರಿಟಿಸ್ ಅಂದರೆ ಮಂಡಿ ಸವಿಯುತ್ತೆ ಅಂತ ಹೇಳ್ತಾರೆ, ಅದರಿಂದ ಇರ್ಬೋದು. ಸೊ ಫಸ್ಟ್ ನಾವು ಡಯಾಗ್ನೋಸ್ ಮಾಡಿಬಿಟ್ಟು ಆ್ಯಂಡ್ ವಿ ಕ್ಯಾನ್ ಡೆಫಿನೆಟ್ಲಿ ಟ್ರೀಟ್. ಅಂದರೆ ಸರ್ಜರಿ ಇಲ್ಲದೆ ನಾವು ಟ್ರೀಟ್ ಮಾಡ್ಬೋದು ಪೇಷಂಟ್ ವಿತ್ ಸ್ಮಾಲ್ ಇಂಜೆಕ್ಷನ್ಸ್. ಪ್ಲಾಸ್ಮಾ ಥೆರಪಿ ಅಂತ ಬಂದಿದೆ. ಸೊ ಸೊ ಪ್ರಾಬ್ಲಮೇ ಇರಲ್ಲ. ಸ್ಮಾಲ್ ಸಣ್ಣ ಸೂಜಿದಿಂದಾನೆ ಅವ್ರಿಗೇನು ಪ್ರಾಬ್ಲಮ್ ಇದೆಯೋ ಅದು ವಾಸಿ ಮಾಡ್ಬೋದು. ಮೊದಲೇದಾಗಿ ಈಗ ಮಂಡಿ ಸಮಸ್ಯೆ ಹೇಗೆ ಬಂದ್ಬಿಡುತ್ತೆ? ಸೊ ಈಗ ನಾನು ಹೇಳಿದ್ದೀನಲ್ವ, ಸೊ ತುಂಬ ರೀಸನ್ಸ್ ಇರುತ್ತೆ. ಎನಿ ಜಾಯಿಂಟ್, ಮಂಡಿದೊಂದೇ ಅಲ್ಲ. ಸೊ ಶೋಲ್ಡರ್ ಆಗಲಿ, ಸ್ಪೈನ್ ಆಗಲಿ, ಕಾಮನ್ ಆಗ ಪ್ರಾಬ್ಲಮ್ಸ್ ಬರೋದು ಒಂದು ಇಂಜುರೀಸಿಂದ ಬರುತ್ತೆ. ಸ್ಪೋರ್ಟ್ಸ್ ಇಂಜುರೀಸ್ ಆಗಲಿ, ಆಕ್ಸಿಡೆಂಟ್ಸ್ ಆಗಲಿ. ಇನ್ನೊಂದು ರೀಸನ್ ಡಿಜನರೇಷನ್. ಎಲ್ಲ ಜಾಯಿಂಟ್ಸು, ಮಸಲ್ಸ್ ಏಜಿಂದ ಸವಿಯೋದು ಸ್ಟಾರ್ಟ್ ಆಗುತ್ತೆ, ಡಿಜನರೇಷನ್ ಸ್ಟಾರ್ಟ್ ಆಗುತ್ತೆ. ಅದು ರೀಸನ್ ಅದು ಏಜ್ ರಿಲೇಟೆಡ್ ಪ್ರಾಸೆಸ್. ನಮ್ಗೆ ಹೇರ್ ಹೇಗೆ ವೈಟ್ ಆಗುತ್ತೋ, ಫೇಸ್ ಮೇಲೆ ರಿಂಕಲ್ಸ್ ಈ ಥರ ಬರುತ್ತೋ, ಅದೇ ಥರನೇ ಡಿಜನರೇಷನ್ ಜಾಯಿಂಟ್ಸಲ್ಲಿ, ಮಸಲ್ಸಲ್ಲಿನೂ ಆಗುತ್ತೆ. ದಿಸ್ ಈಸ್ ಒನ್ ಆಫ್ ದ ರೀಸನ್. ಇನ್ನೊಂದು ರೀಸನ್ ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂತ. ಇನ್ಫ್ಲಮೇಟ್ರಿ ಆರ್ಥ್ರೈಟಿಸ್ ಅಂದರೆ ನಮ್ಮ ಬ್ಲಡ್ ನಮ್ಮ ಜಾಯಿಂಟ್ಸ್ ಮೇಲೆ ಆ್ಯಕ್ಟ್ ಮಾಡಿಬಿಟ್ಟು ಇಟ್ ಸ್ಟಾರ್ಟ್ಸ್ ಈಟಿಂಗ್. ಅದು ಸವಿಯೋದು ಸ್ಟಾರ್ಟ್ ಮಾಡಿದೆ. ಆ ಇನ್ಫ್ಲಮೇಟ್ರಿ ರೀಸನ್ಸು ಒಂದು ರೀಸನ್ ಇರುತ್ತೆ. ಸೊ ತುಂಬ ರೀಸನ್ಸ್ ಇರುತ್ತೆ. ಸೊ ಅರ್ಲಿ ಏಜಲ್ಲಿ ಬರೋದು ಬಿಕಾಸ್ ಆಫ್ ದ ಸ್ಪೋರ್ಟ್ಸ್ ಇಂಜುರೀಸ್ ಆರ್ ಇಂಜುರೀಸ್ ಕಾಮನ್ ಆಗಿ. ಆಫ್ಟರ್ 50 ಆರ್ 60 ಇಯರ್ಸಿಂದ ಆಮೇಲೆ ಬರೋದು ಮಂಡಿ ಆಗಲಿ, ಶೋಲ್ಡರ್ ಆಗಲಿ, ಇಲ್ಲ ಬ್ಯಾಕ್ ಪೇನ್ ಆಗಲಿ, ದಿಸ್ ಈಸ್ ಬಿಕಾಸ್ ಆಫ್ ಡಿಜನರೇಷನ್. ಅಂದರೆ ಡಿಜನರೇಟಿವ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆ್ಯಂಡ್ ಶೋಲ್ಡರ್ ತೊಗೊಳ್ಳಿ, ರೊಟೇಟರ್ ಕಫ್ ಟೆಂಡಿನೋಪತಿ, ಅದನ್ನು ವೇರ್ ಆ್ಯಂಡ್ ಟೇರ್ ಆಗುತ್ತೆ. ಸೊ ಎಲ್ಲ ಜಾಯಿಂಟ್ಸ್ 50 ಮೇಲೆ ಇಟ್ ಸ್ಟಾರ್ಟ್ಸ್ ಡಿಜನರೇಟಿಂಗ್. ಅಂದರೆ ವಯಸ್ಸು ರೀತಿಯ ಬರೋ ಸಹಜ ಪ್ರಕ್ರಿಯೆ ಅದು ನಾವೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಡಿಸೀಸೇ ಅಲ್ಲ, ಆ್ಯಕ್ಚುಲಿ ಡಿಸೀಸೇ ಅಲ್ಲ. ದಿಸ್ ಈಸ್ ನಾಟ್ ಅಟ್ ಆಲ್ ಎ ಡಿಸೀಸ್. ಅದಕ್ಕೆ ನಾವು ದೊಡ್ಡ ಸರ್ಜರೀಸ್ ಎಲ್ಲ ಮಾಡಿಬಿಟ್ಟು, ಎಲ್ಲ ಇಂಪ್ಲಾಂಟ್ಸ್ ಆಗಿಬಿಟ್ಟು ಬೇಕೇ ಆಗಿಲ್ಲ. ಪ್ಲಾಸ್ಮಾ ಥೆರಪಿಗಿಂತ ಈಸಿಯಾಗಿ ಟ್ರೀಟ್ ಮಾಡ್ಬೋದು. ಓಕೆ, ಈ PRP ಟ್ರೀಟ್ಮೆಂಟ್ ಅಂದರೆ ಏನು? ಈ ಟ್ರೀಟ್ಮೆಂಟಿಂದಾಗಿ ಈಗ ಕೀಲು ಸಮಸ್ಯೆ ನಿವಾರಣೆ ಆಗುತ್ತಾ ಹೇಗೆ? PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಆರ್ ಪ್ಲಾಸ್ಮಾ ಥೆರಪಿ ಅಂದರೂ ಒಂದೇ. ಮತ್ತು ರಿಜನರೇಟಿವ್ ಥೆರಪಿ ಎಲ್ಲ ಇದೊಂದಲ್ಲ ಒಂದೇ ಥೆರಪಿ. ಸೊ ಪ್ಲಾಸ್ಮಾದಲ್ಲಿ ಪ್ಲೇಟ್ಲೆಟ್ಸ್ ಅಂತ ಸ್ಮಾಲ್ ಬ್ಲಡ್ ಸೆಲ್ಸ್ ಇರುತ್ತೆ, ರಕ್ತಕಣೆ. ಆ ರಕ್ತಕಣೆಗೆ 3 ಫಂಕ್ಷನ್ಸ್ ಇರುತ್ತೆ. ಎಲ್ಲರಿಗೂ ಗೊತ್ತಾಗಿರೋದು ಕ್ಲಾಟಿಂಗ್ ಫಂಕ್ಷನ್ ಒಂದು, ಹೀಲಿಂಗ್ ಫಂಕ್ಷನ್ ಒಂದು, ಮತ್ತು ಇದು ಆ್ಯಂಟಿ ಇನ್ಫ್ಲಮೇಟ್ರಿ ಫಂಕ್ಷನ್. ಈ ಹೀಲಿಂಗ್ ಫಂಕ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್. ಏನಾದರೂ ಟಿಶ್ಯೂ ಡ್ಯಾಮೇಜ್ ಆದರೆ, ಏನಾದರೂ ಟಿಶ್ಯೂ ಸೌದಿದ್ರೆ, ಇಲ್ಲ ಅಂದರೆ ಟೇರ್ ಆದರೆ, ಈ ಪ್ಲೇಟ್ಲೆಟ್ಸು ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಮಾಡಿಬಿಟ್ಟು ಅದು ಏನೇನು ಡ್ಯಾಮೇಜ್ ಆಗಿದೆಯೋ ಅದು ವಾಸಿ ಮಾಡುತ್ತೆ. ಇದು ನ್ಯಾಚುರಲ್ ಹೀಲಿಂಗ್ ಪ್ರಾಸೆಸ್ ಇದು. ಸೊ ಇದು ನಾವು ಈ ಕಾನ್ಸೆಪ್ಟು ಮಂಡಿಯಲ್ಲಿ ಏನಾದರೂ ಡ್ಯಾಮೇಜ್ ಆದರೆ, ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳಿತೀವಲ್ವ. ಸೊ ಈ ಮಂಡಿ ನೋಡಿ, ಇದು ನಾರ್ಮಲ್ ನೀ ಜಾಯಿಂಟ್. ಈ ಕಡೆ ಬೋನ್ಸ್, ಈ ಕಾರ್ಟಿಲೇಜ್ ಇರುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಏಜ್ ರೀತಿಯ ಇದು ಕಮ್ಮಿ ಆಗ್ತಾ ಬರುತ್ತೆ. ಈ ಕಮ್ಮಿ ಆಗ್ತಾ ಬಂದರೆ ಆ ಬೋನ್ಸ್ ಮಧ್ಯದಲ್ಲಿ ಫ್ರಿಕ್ಷನ್ ಆಗಿಬಿಟ್ಟು ಇಟ್ ಕಾಸಸ್ ಪೇಯ್ನ್. ಸೊ ಕಾಮನ್ ಕಾಸ್ ಆಫ್ಟರ್ 60 ಈಸ್ ಡಿಜನರೇಟ್. ಈ ಕಾರ್ಟಿಲೇಜ್ ಥಿನ್ ಆಗೋದು ಅಂದರೆ ಕಮ್ಮಿ ಆಗೋದೆ ಅದು ಡಿಜನರೇಟಿವ್ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಮಂಡಿ ಸವಿಯೋದು ಅಂತ ಹೇಳ್ತೀವಿ. ಅದು ನಾರ್ಮಲ್ ಆಗ ಹೇಗಿರಬೇಕು, ಈ ಡಿಜನರೇಷನಲ್ಲಿ ಏನಾಗುತ್ತೆ ನೋಡಿ, ಈ ಕಡೆ ತುಂಬ ಕಮ್ಮಿ ಆಗಿದೆ. ಸೊ ಇದರಿಂದ ನೋವು ಬರುತ್ತೆ. ನಾವು ಇಲ್ಲಿ PRP ಕೊಟ್ಟಿದ್ರೆ ಇದು ರೀಗ್ರೋ ಮಾಡುತ್ತೆ. ಕಾಂಡ್ರೋಸೈಟ್ಸ್ ಅಂತ ಸೆಲ್ಸ್ ಇರುತ್ತೆ, ಇಟ್ ಸ್ಟಿಮ್ಯುಲೇಟ್ಸ್. ಕಾರ್ಟಿಲೇಜ್ ಒಂದು ರೀಗ್ರೋ ಮಾಡೋದೊಂದೇ ಅಲ್ಲ, ಆ್ಯಂಟಿ ಇನ್ಫ್ಲಮೇಟ್ರಿ ಫಂಕ್ಷನಿಂದ ಟಾಕ್ಸಿನ್ಸ್ ಎವ್ರಿಥಿಂಗ್ ಕಮ್ಮಿ ಮಾಡುತ್ತೆ. ಈ 2 ಫಂಕ್ಷನ್ಸಿಂದ ತುಂಬ ಮಂಡಿ ನೋವು ಕಮ್ಮಿ ಆಗುತ್ತೆ ಪೇಷಂಟ್ಸ್ಗೆ. ಓಕೆ, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು? ಆ PRP ಟ್ರೀಟ್ಮೆಂಟ್ ಹೇಗಿರುತ್ತೆ?
ಸೊ ಪೇಷಂಟ್ ಒಂದ್ಸಲ ನಮ್ಮ ಹತ್ರ ಬಂದರೆ ನಾವು ಕ್ಲಿನಿಕಲಾಗಿ ಎಕ್ಸಾಮಿನ್ ಮಾಡ್ತೀವಿ, ಹೇಗೆ ಏನಕ್ಕೆ ಪೇಯ್ನ್ ಬರ್ತಾ ಇದೆಯಾ ಇವರಿಗೆ. ಸೊ ಆಫ್ಟರ್ 16 ಒಬ್ರೊಬ್ರಿಗೆ ಮಂಡಿ ಡಿಸನ್ರೇಷನ್ ಒಂದೇ ಇರಲ್ಲ, ಸೊ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಕ್ಲಿನಿಕಲ್ ಆಗ ನೋಡಬೇಕು ಏನಕ್ಕೆ ಬರ್ತಾ ಇದೆ. ಇಟ್ಸ್ ನಾಟ್ ಓನ್ಲಿ ಬಿಕಾಸ್ ಆಫ್ ಆಸ್ಟಿಯೋಆರ್ಥ್ರೈಟಿಸಾ, ಇಲ್ಲ ಏನಾದರೂ ಬೇರೆ ಪ್ರಾಬ್ಲಮ್ ಇದೆಯಾ. ಒಂದೊಂದು ಸರಿ ಪಕ್ಕದಲ್ಲಿ ಬರ್ಸಾ ಅಂತ ಇರುತ್ತೆ, ಒಂದೊಂದು ಸರಿ ಮಸಲ್ಸ್ ಲಿಗಮೆಂಟ್ಸ್ ಇರುತ್ತೆ, ಅದರಿಂದ ಬರ್ತಾ ಇದೆ ಅಂತ ಕ್ಲಿನಿಕಲಾಗಿ ಒಂದು ಎಕ್ಸಾಮಿನ್ ಮಾಡಿಬಿಟ್ಟು ಮತ್ತು ಹೈ ರೆಸಲ್ಯೂಷನ್ ಮಸ್ಕ್ಯುಲೋಸ್ಕೆಲಿಟಲ್ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಆ್ಯಂಡ್ ಡೀಟೇಲ್ಲಿ ವಿ ಎಕ್ಸಾಮಿನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಬಿಟ್ಟು ಎವ್ರಿಥಿಂಗ್ ವಿ ಕನ್ಫರ್ಮ್. ಸೊ ಮೇನ್ಲಿ ಇಂಪಾರ್ಟೆಂಟ್ ಕಾರ್ಟಿಲೇಜ್ ಥಿಕ್ನೆಸ್ ನೋಡ್ತೀವಿ, ಒಂದೊಂದು ಏಜ್ಗೆ ಒಂದೊಂದು ಇರಬೇಕು. ಸೊ 40 ಒಳಗಡೆ 2.5 to 3 mm ಇರಬೇಕು, 40 to 62 2.5 mm ಇರಬೇಕು, ಆಫ್ಟರ್ 60 ಒಂದು 1.5 to 2 ಆ ಥರ ಡಿಫ್ರೆಂಟ್ ನಾರ್ಮಲ್ ರೇಂಜ್ ಇರುತ್ತೆ. ಸೊ ಅದರಿಂದ ಎಷ್ಟು ಕಮ್ಮಿ ಆಗಿದೆ, ಯಾವ ಸ್ಟೇಜಲ್ಲಿದೆಯಾ ಅಂತ ನೋಡ್ತೀವಿ. ಆ ಥಿಕ್ನೆಸ್ ಮೇಲೆ ನಾವು ಎಷ್ಟು ಸಿಟ್ಟಿಂಗ್ಸ್ ಪ್ಲಾಸ್ಮಾ ಥೆರಪಿ ಬೇಕಾಗುತ್ತೆ ರಿಕವರ್ ಆಗಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಇಲ್ಲ ಅದು ಮೆನಿಸ್ಕ ಏನಾದರೂ ಪ್ರಾಬ್ಲಮ್ ಇದೆ, ಇಲ್ಲ ಲಿಗಮೆಂಟ್ಸ್ ಪ್ರಾಬ್ಲಮ್ ಇದೆ, ಸೊ ವಿ ಎಷ್ಟು ಡ್ಯಾಮೇಜ್ ಟೇರ್ ಇದ್ರೆ ಎಷ್ಟು ಟೇರ್ ಇದೆ, ಸೊ ದ ಗ್ಯಾಪ್ ಎಷ್ಟಿದೆ ಅದೆಲ್ಲ ನಾವು ಫಸ್ಟ್ ಸ್ಕ್ಯಾನ್ ಮಾಡಿಬಿಟ್ಟು ಆ್ಯಂಡ್ ವಿಲ್ ಎಕ್ಸ್ಪ್ಲೈನ್ ಟು ದ ಪೇಷಂಟ್. ಸೊ ನಿಮಗೆ ಪೇಯ್ನ್ ಇದೆ, ಇದಕ್ಕೆ ಬರ್ತಾ ಇದೆ, ದೀಸ್ ಆರ್ ದ ರೀಸನ್ಸ್ ಫಾರ್ ಯೋರ್ ಪೇಯ್ನ್. ಮತ್ತು ಇದು ಪ್ರಾಬಬಿಲಿಟೀಸ್ ಆಫ್ ಟ್ರೀಟ್ಮೆಂಟ್ ಏನೇನಿರುತ್ತೆ, ಒಂದೊಂದು ಸ್ವಲ್ಪ ತುಂಬ ಡ್ಯಾಮೇಜ್ ಆದರೆ ಫ್ಯೂ ನೀಡ್ ಸರ್ಜರಿ, ಅದು ಡಿಫರೆಂಟ್. ಸೊ ಏನು ಪ್ಲಾಸ್ಮಾ ಥೆರಪಿ ಇರ್ಬೋದು ಅಂತ ನಾವು ನೋಡ್ಬಿಟ್ಟು ಅದೇ ಎಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ. ಒನ್ಸ್ ದ ಪೇಷಂಟ್ ಎಲ್ಲ ಇಫ್ ಯು ವಾಂಟ್ಸ್ ಟು ಟೇಕ್ ದ ಟ್ರೀಟ್ಮೆಂಟ್ ನಾವು ಡಿಪೆಂಡ್ ಅದು ನಾವು ಎಲ್ಲ ಇದೆಲ್ಲ ಒಂದು 2 hours ಹಾಸ್ಪಿಟ್ಲ್ ಹತ್ರ ಇರಬೇಕಷ್ಟೆ. ಸೊ ಹೀಲ್ ಕಮ್, ಎಲ್ಲ ಟ್ರೀಟ್ಮೆಂಟು ಆಗುತ್ತೆ, ಟ್ರೀಟ್ಮೆಂಟ್ ಆದಮೇಲೆನೂ ಬೆಡ್ ರೆಸ್ಟ್ ಏನೂ ಇರಲ್ಲ, ಹಿ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್ ಆಲ್ಸೋ. ಎಷ್ಟು ದಿನ ಬೇಕಾಗುತ್ತೆ ಈ ಒಂದು ಟ್ರೀಟ್ಮೆಂಟಿಗೆ ಟೈಮ್ ಅಂದರೆ ಟೈಮ್ ಹೇಳಿದ್ದೀನಲ್ವ, ಎಷ್ಟು ಸಿಟ್ಟಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎವ್ರಿ ಸಿಟ್ಟಿಂಗ್ ವಿ ಡೂ ಅಂದರೆ ಸಿಟ್ಟಿಂಗ್ಸ್ ಮಧ್ಯದಲ್ಲಿ ಗ್ಯಾಪ್ 15 days ಇರುತ್ತೆ. ಎವ್ರಿ 15 days ಒಂದ್ಸರಿ ಮಾಡಬೇಕು. ಅರ್ಲಿ ಸ್ಟೇಜಲ್ಲಿ ಒಂದೇ ಸಿಟ್ಟಿಂಗ್ ಬೇಕಾಗುತ್ತೆ, ತುಂಬ ಡ್ಯಾಮೇಜ್ ಅಂದರೆ 4 sittings ಬೇಕಾಗುತ್ತೆ, 4 or 5 sittings, ಅದು ಡಿಪೆಂಡಿಂಗ್ ಆನ್ ದ ಸ್ಟೇಜ್, ಅದು ಡ್ಯಾಮೇಜ್ ಏನು ಪ್ರಾಬ್ಲಮ್ ಆಗಿದೆಯಾ. ಶೋಲ್ಡರ್ ಆಗಲಿ ಎನಿ ಜಾಯಿಂಟ್ ಇದೇ ಪ್ರೋಟೋಕಾಲ್ ನಮ್ಮದು. ಓಕೆ, ಇವತ್ತಿನ ದಿನಮಾನಗಳಲ್ಲಿ ಶಸ್ತ್ರಚಿಕಿತ್ಸೆಯಿಂದಲೇ ಈಗ ಸಮಸ್ಯೆಗಳು ನಿವಾರಣೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇವರು ಪ್ಲಾಸ್ಮಾ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ನಿವಾರಣೆ ಆಗುತ್ತಾ ಅಂತ ಹೇಳಿ ಸಾಕಷ್ಟು ಜನರ ಪ್ರಶ್ನೆ, ಇದಕ್ಕೇನು ಉತ್ತರ? ಸೊ ಎವ್ರಿ ಒನ್ ಇದೆ, ಎಲ್ಲರಿಗೂ ಇದು ಮಿತ್ಸ್ ಇರುತ್ತೆ, ಇದು ವರ್ಕ್ ಆಗುತ್ತಾ, ಏನಿದು ಪ್ಲಾಸ್ಮಾ ಥೆರಪಿ ವರ್ಕ್ ಆದ್ರೇನು ಎಷ್ಟು ದಿನ ಇರುತ್ತೆ, ಮತ್ತೇನಾದರೂ ಪ್ರಾಬ್ಲಮ್ ಬರುತ್ತಾ, ಇಲ್ಲ ತೊಗೊಂಡು ಎಲ್ಲ ಕಮ್ಮಿ ಆದಮೇಲೆ ಮತ್ತೇನಾದರೂ ಪ್ರಾಬ್ಲಮ್ ಬಂದರೆ ಮತ್ತೆ ಫುಲ್ ಟ್ರೀಟ್ಮೆಂಟ್ ತೊಗೋಬೇಕಾ, ಇದು ತುಂಬ ಡೌಟ್ಸ್ ಇದೆ. ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ, ಏನೂ ಇರಲ್ಲ ಪೇಷಂಟ್ಗೆ. ಆ್ಯಂಡ್ ಏಜ್ ಲಿಮಿಟ್ ಅಂತೂ ಯಾವುದೂ ಇಲ್ಲ. ನಾವು 15 or 10 ಯಂಗ್ ಏಜಿಂದ ಓಲ್ಡ್ ಏಜ್, ನೋ ಏಜ್ ಲಿಮಿಟ್, ಎಲ್ಲರಿಗೂ ಮಾಡ್ಬೋದು. ನಾವು ಆ್ಯಕ್ಚುಲಿ 15 to 99 yearsವರೆಗೂ ಮಾಡಿದ್ದೀವಿ ನಾವು. ಸೊ ಕಾಂಪ್ಲಿಕೇಶನ್ ಸೈಡ್ ಎಫೆಕ್ಟ್ಸ್ ಅಂತ ತಗೊಳ್ಳಿ, ಪ್ರಾಬ್ಲಮ್ ಅಂದರೆ ಅವ್ರ ಬ್ಲಡ್ಡೇ ತೊಗೊಂಡು ಅವ್ರ ಜಾಯಿಂಟ್ಗೆ ಕೊಡ್ತಾ ಇದ್ದೀವಿ. ಸೊ ಇದರಿಂದ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ, 0% ಸೈಡ್ ಎಫೆಕ್ಟ್, 0% ಕಾಂಪ್ಲಿಕೇಶನ್ ಆ್ಯಂಡ್ ಹಾರ್ಮ್ ಏನೂ ಇರಲ್ಲ ಪೇಷಂಟ್ಗೆ. 100% ಸೇಫ್ ಪ್ರೊಸೀಜರ್ ಒಂದು. ಆ್ಯಂಡ್ ಇದು ಶಾರ್ಟ್ ಟರ್ಮ್ ಅಲ್ಲ, ದಿಸ್ ಇಸ್ ಎ ಲಾಂಗ್ ಟರ್ಮ್. ಆ್ಯಂಡ್ ಇದು ನಾಟ್ ಓನ್ಲಿ ಪೋಸ್ಟ್ಪೋನ್ ಮಾಡೋದೊಂದೇ ಅಲ್ಲ, ವಿ ಕ್ಯಾನ್ ಅವಾಯ್ಡ್ ದ ಸರ್ಜರಿ. ನಾವು ಬೇಗ ನೋಡ್ಕೊಂಡು ಎಲ್ಲ ಜಾಯಿಂಟ್ ಎಲ್ಲ ಕ್ಲಿಯರ್ ಮಾಡಿದರೆ ನಾವು ಸರ್ಜರಿ ಅವಾಯ್ಡ್ ಮಾಡ್ಬೋದು. ಸೊ ದಿಸ್ ಈಸ್ ಅ ರಿಪ್ಲೇಸ್ಮೆಂಟ್ ಆಫ್ ಸರ್ಜರಿ ಅಂತಾನೂ ಹೇಳ್ಬೋದು. ಒನ್ಸ್ ಟ್ರೀಟ್ಮೆಂಟನ್ನು ತೆಗೆದುಕೊಂಡ ನಂತರ ಮುಂದೊಂದು ದಿನ ಯಾವತ್ತೂ ಕೂಡ ಈ ಒಂದು ಸಮಸ್ಯೆ ಎದುರಾಗೋದಿಲ್ವಾ, ಹೇಗೆ? ಅದು ಆ ಥರ ಹೇಳೋಕ್ಕಾಗಲ್ಲ, ಇದು ನ್ಯಾಚುರಲ್ ಪ್ರೊಸೆಸ್ ಆಗಿ ಹೀಲ್ ಆಗುತ್ತೆ ಅಲ್ಲ. ಸೊ ದಿಸ್ ಇಸ್ ಎ ನ್ಯಾಚುರಲ್ ಹೀಲಿಂಗ್ ಪ್ರೊಸೆಸ್. ದೇರ್ ಈಸ್ ಎ ಚಾನ್ಸಸ್ ಆಫ್ ಥಿನ್ನಿಂಗ್. ಅದಕ್ಕೆ ಪೋಸ್ಟ್ ಪ್ರೊಸೀಜರ್ ಕೇರ್ ಅಂದರೆ ಪೇಷಂಟ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇಟ್ಸ್ ನಾಟ್ ನಮ್ಮ ರೆಸ್ಪಾನ್ಸಿಬಿಲಿಟಿ, ವಿಲ್ ಡೂ ವಾಟ್ ಎವರ್ ದ ಡ್ಯಾಮೇಜ್ ಹ್ಯಾಪನ್, ವಿಲ್ ಟ್ರೀಟ್ ಆಲ್ ದೋಸ್. ಪೇಷಂಟ್ ರೆಸ್ಪಾನ್ಸಿಬಿಲಿಟಿ ಹೌ ಟು ಮೇಂಟೈನ್ ದಟ್, ಅಂದರೆ ಹೇಗೆ ಮೇಂಟೈನ್ ಮಾಡಬೇಕು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇರುತ್ತೆ, ಸ್ಮಾಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಒಂದು 3-4 ಇರುತ್ತೆ. ಅಂದರೆ ಒಂದೊಂದು ಜಾಯಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಡೆಫಿನೆಟ್ಲಿ. ಸೊ ಫಸ್ಟ್ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸು, ಫಿಸಿಯೋಥೆರಪಿ. ಸೊ ಯಾವ ಜಾಯಿಂಟ್ ಪ್ರಾಬ್ಲಮ್ ಇದ್ದರೆ ಆ ಜಾಯಿಂಟ್ಗೆ ಸಂಬಂಧ ಫಿಸಿಯೋಥೆರಪಿ ಹೇಳ್ತೀವಿ. ಸೊ ಫಾರ್ ನೀ ಜಾಯಿಂಟ್ ಅಂದರೆ ಗ್ರೂಪ್ ಆಫ್ ಮಸಲ್ಸ್ ಇರುತ್ತೆ, ಆ ಗ್ರೂಪ್ ನಾವು ಆ್ಯಕ್ಟಿವೇಟ್ ಮಾಡಬೇಕು, ಸ್ಟ್ರೆಂಥನ್ ಮಾಡಬೇಕು, ಆ ಥರ ಎಕ್ಸಸೈಸಸ್ ಇರುತ್ತೆ. ಮತ್ತು ಡೈಟ್ ರಿಸ್ಟ್ರಿಕ್ಷನ್, ತುಂಬ ಒಬೇಸ್ ಅವ್ರು ಇರ್ತಾರೆ, ಎಲ್ಲನೂ ಮಾಡಿದ್ರೂ ಅವ್ರು ಎವ್ರಿಥಿಂಗ್ ಈಸ್ ಗಾಟ್ ಟ್ರೀಟೆಡ್, ಅವ್ರ ಮಸಲ್ ಸ್ಟ್ರೆಂತ್ ಮಾಡಿದ್ರೆ ಅವ್ರು ತುಂಬ ವೆಯ್ಟಿಂದ ಮಂಡಿ ಮೇಲೆ ಮತ್ತೆ ಪ್ರೆಷರ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಕಮ್ಮಿ ಆಗಬೇಕಂದ್ರೆ ದೇ ಶುಡ್ ರೆಡ್ಯೂಸ್ ವೆಯ್ಟ್. ಸೊ ಒಬ್ಬೊಬ್ರು ಟೀಚರ್ಸ್ ಇರ್ತಾರೆ ಆ್ಯಂಡ್ ಫಾರ್ಮರ್ಸ್ ಇರ್ತಾರೋ ಜಾಸ್ತಿ, ದೇ ವಿಲ್ ಬಿ ರೋಮಿಂಗ್. ಅಂದ್ ಹೌಸ್ ವೈಫ್ಸ್ ತೊಗೊಳ್ಳಿ, ಮನೆಯಲ್ಲಿ ತುಂಬ ಓಡಾಡ್ತಾರೆ. ಬಿಫೋರ್ 50 ಇಟ್ಸ್ ಓಕೆ,
ಆಫ್ಟರ್ 50 ವಿ ಶುಡ್ ಲಿಸನ್ ಟು ಅವರ್ ಜಾಯಿಂಟ್ಸ್ ಅಂದರೆ ಏನು ಪ್ರಾಬ್ಲಮ್ ಇದೆಯಾ. ಮಂಡಿ ಜಾಸ್ತಿ ಸ್ಟ್ರೆಸ್ ಕೊಡೋಂಗಿಲ್ಲ. ಸೊ ಅನ್ನೆಸೆಸರ್ಲಿ ಜಾಸ್ತಿ ಸ್ಟ್ಯಾಂಡಿಂಗ್ ಅಂದರೆ ನಿಲ್ತ್ಕೊಂಡು ಮಾಡೋ ಕೆಲಸ ಎಲ್ಲ ಕಮ್ಮಿ ಮಾಡಬೇಕು. ಸೊ ಈ ಥರ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸು, ಡೈಟ್ ಚಾರ್ಟ್ ಮತ್ತು ಫಿಸಿಯೋಥೆರಪಿ, ಈ ಮಲ್ಟಿ ಮೊಡಾಲಿಟಿ ಅಪ್ರೋಚಿಂದ ನಾವು ಟ್ರೀಟ್ ಮಾಡ್ತೀವಿ. ಆ್ಯಂಡ್ ವಿಲ್ ಬ್ರಿಂಗ್ ದ ಪೇಷಂಟ್ ಬ್ಯಾಕ್ ಫ್ರಮ್ ದ ಪೇನ್. ಪೇನ್ ಫ್ರೀ ಲೈಫ್ ಕೊಡ್ತೇವೆ. ಇದಕ್ಕೇನಾದರೂ ಏಜ್ ಲಿಮಿಟ್ ಏನಾದರೂ ಇದೆಯಾ? ಇವತ್ತಿನ ಕಾಲದಲ್ಲಿ ವಯಸ್ಸಾದವ್ರಿಗೆ ಹೆಚ್ಚಾಗಿ ಕಾಣಿಸುತ್ತೆ ಇಂತಹ ಸಮಸ್ಯೆಗಳು. ಏಜ್ ಲಿಮಿಟ್ ಏನಾದರೂ ಇದೆಯಾ? ನೋ ಏಜ್ ಲಿಮಿಟ್. ಹೇಳಿದ್ದೀನಲ್ವ, ಅವ್ರ ಬ್ಲಡ್ ತೊಗೊಂಡು ಅವ್ರ ಮಂಡಿಕೆ ಮಾಡ್ತಾ ಇದ್ದೀವಿ. ದೆರ್ ವಿಲ್ ಬಿ ನೋ ಏಜ್ ಲಿಮಿಟ್. ವಿ ಡಿಡ್ ಅಪ್ ಟು 99 ಇಯರ್ಸ್. 99 ಇಯರ್ ಪೇಷಂಟು ಮಾಡಿದ್ವಿ, ತುಂಬ ಚೆನ್ನಾಗಿದ್ರು ಅವರು. 100 ಮೇಲೆ ಇದ್ರೂ ಮಾಡ್ಬೋದು. ಆ್ಯಂಡ್ ಸ್ಮಾಲ್ ಏಜ್ ಒಬ್ರೊಬ್ರಿಗೆ ಚೈಲ್ಡ್ಹುಡ್ ಡಿಸೀಸಸ್ ಇರುತ್ತೆ, ಜಾಯಿಂಟ್ ಡಿಸೀಸ್, ಅವ್ರೂ ಅಷ್ಟೇ. ಅವ್ರಿಗೆ ಸರ್ಜರಿ ಮಾಡೋಕ್ಕಾಗಲ್ಲ. ಲಿಗಮೆಂಟ್ ಇಂಜುರೀಸ್ ತೊಗೊಳ್ಳಿ, ಒಬ್ಬರೊಬ್ಬರು ಬ್ಯಾಡ್ಮಿಂಟನ್ ಪ್ಲೇಯರ್ಸ್, ಅಥ್ಲೆಟ್ಸ್, ಅವರೆಲ್ಲ ಬಿಕಾಸ್ ಆಫ್ ಸ್ಪೋರ್ಟ್ಸ್ ಅವ್ರಿಗೆ ಇಂಜುರಿ ಆಗಿರುತ್ತೆ. ಈಗ ಸರ್ಜರಿಗೂ ಹೋಗೋಕ್ಕಾಗಲ್ಲ. ಸ್ಮಾಲ್ ಟೈರ್ಸ್ ಐ ವಿಲ್ ನಾಟ್ ಡೂ ಸರ್ಜರಿ. ಆ ಥರ ಏನು ಮಾಡ್ತೀವಿ ನಾವು, ಪ್ಲಾಸ್ಮಾ ಥೆರಪಿಯಿಂದ ವಾಸಿ ಮಾಡ್ತೀವಿ. ಅಂತ ಮತ್ತೆ ಬ್ಯಾಕ್ ಟು ಗೇಮ್. ಸೊ ಚೈಲ್ಡ್ಹುಡ್ ಡಿಸೀಸಸ್ ಏನಾದರೂ ಜಾಯಿಂಟ್ ಡಿಸೀಸಿಂದ ಅದನ್ನು ಟ್ರೀಟ್ ಮಾಡ್ತೀವಿ. ದೇ ಆರ್ ಆಲ್ಸೋ ಬಿಕಮಿಂಗ್ ನಾರ್ಮಲ್. ಸೊ ನೋ ಏಜ್ ಲಿಮಿಟ್, ಎಲ್ಲ ಏಜಲ್ಲಿ ಮಾಡ್ಬೋದು. ಈ PRP ಟ್ರೀಟ್ಮೆಂಟನ್ನು ಪಡೆಯೋರು ಇಂಥವರೇ ಆಗಿರಬೇಕು, ಇಂಥವ್ರು ಆಗಿರಬಾರ್ದು ಅನ್ನುವಂಥದ್ದು ಏನಾದರೂ ರೂಲ್ಸ್ ಏನಾದರೂ ಇದೆಯಾ ಅಂತ? ಇವ್ರು ತೆಗೆದುಕೊಳ್ಬೇಕು, ಇವ್ರು ತೆಗೆದುಕೊಳ್ಬಾರ್ದು ಇಲ್ಲ. ನೋ ಕಾಂಟ್ರಾ ಇಂಡಿಕೇಶನ್ಸ್. ಅಂದರೆ ಯಾವ ಡಿಸೀಸ್, ತುಂಬ ಜನ ನನ್ನ ಪೇಷಂಟ್ಸ್ ಎಲ್ಲರೂ ಮೋರ್ ದ್ಯಾನ್ 50 ಇಯರ್ಸ್ ಅವರೇ ಇರ್ತಾರೆ. ಸೋ ಮೆನಿ ಮೆಡಿಕಲ್ ಪ್ರಾಬ್ಲಮ್ಸ್ ಅವ್ರಿಗೆ. ಶುಗರ್ ತೊಗೊಳ್ಳಿ, BP ತೊಗೊಳ್ಳಿ, ಇಲ್ಲ ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಇಲ್ಲ ಬ್ರೈನ್ ಸ್ಟ್ರೋಕ್, ಈ ಡಿಸೀಸಲ್ಲಿನೂ ಮಾಡ್ಬೋದು. ಬಟ್ ಫ್ಯೂ ಕಂಡೀಷನ್ಸ್ ಇದೆ. ಏನಾದರೂ ಜಾಯಿಂಟ್ ಏನಾದರೂ ಇನ್ಫೆಕ್ಟ್ ಆದರೆ, ಎನಿ ಇನ್ಫೆಕ್ಷನ್ ಇನ್ ಆ್ಯಂಡ್ ಅರೌಂಡ್ ದ ಜಾಯಿಂಟ್, ಆರ್ ಕ್ಯಾನ್ಸರ್ ಇನ್ ಆ್ಯಂಡ್ ಅರೌಂಡ್ ದ ಜಾಯಿಂಟ್, ಮತ್ತು ಇನ್ನೊಂದು ಪ್ಲೇಟ್ಲೆಟ್ ಅಬ್ನಾರ್ಮ್ಯಾಲಿಟೀಸ್ ಇರುತ್ತೆ, ಫ್ಯೂ ಥ್ರಾಂಬೋಸೈಟೋಪಿನಿಯಾಸ್, ಮತ್ತು ಪ್ಲೇಟ್ಲೆಟ್ ಬ್ಲಡ್ ಕ್ಯಾನ್ಸರ್ಸ್, ಈ ಥರ ಆ ಕಂಡೀಷನ್ಸ್ ಮಾತ್ರ ನೋಡ್ಕೊಂಡು ಮಾಡ್ತೀವಿ. ಇನ್ಫೆಕ್ಷನ್ ಇದ್ದರೆ ಮಾಡೋಕ್ಕಾಗಲ್ಲ. ಸೊ ಫ್ಯೂ ಕಂಡೀಷನ್ಸ್ ಇದು ಮಾತ್ರ. ಇಲ್ಲಾಂದರೆ ಕ್ರಾನಿಕ್ ಡಿಸೀಸಸ್ ಅಂದರೆ ಶುಗರ್, BP ಇದೆಲ್ಲ ಇದ್ರೂ ನಾವೆಲ್ಲನೂ ಮಾಡ್ಬೋದು. ನೋ ಕಾಂಟ್ರಾ ಇಂಡಿಕೇಶನ್ಸ್ ಫಾರ್ PRP ಥೆರಪಿ. ಓಕೆ. ಈ ಒಂದು ಪ್ಲಾಸ್ಮಾ ಟ್ರೀಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ಏನಾದರೂ ಬ್ಯಾಡ್ ಎಫೆಕ್ಟ್ಸ್ ಏನಾದರೂ ಆಗಬಹುದಾ ಅಂತ? ಸೊ ಬ್ಯಾಡ್ ಎಫೆಕ್ಟ್ಸ್ ಅಂತ ಇಲ್ಲ, 100% ಸೇಫ್. ಒಬ್ರೊಬ್ರಿಗೆ ಮಾತ್ರ ಮೈಲ್ಡ್ ರಿಯಾಕ್ಟಿವ್ ಸೈನೋವೈಟಿಸ್ ಅಂತ ಬರುತ್ತೆ, ಬಟ್ ಅದೇನಿಲ್ಲ, ಲೈಟಾಗಿ ನೋವು ಗೊತ್ತಾಗುತ್ತೆ, ಬಟ್ 1-2 ಇಟ್ ವಿಲ್ ಸೆಟಲ್ ಬೈ ಇಟ್ಸ್ ಓನ್. ಸೊ ನೋ ಕಾಂಪ್ಲಿಕೇಶನ್ಸ್, ನೋ ಸೈಡ್ ಎಫೆಕ್ಟ್ಸ್, 100% ಸೇಫ್ ಟು ದ ಪೇಷಂಟ್. ಓಕೆ. ಈಗ ಏನಾದರೂ ಡಯಟ್ ಏನಾದರೂ ಮಾಡಬೇಕಾಗತ್ತಾ ಈ ಮಂಡಿ ನೋವು ಸಮಸ್ಯೆ ಅಂತ ಇದ್ದವರು? ಸೊ ಯೂಶ್ವಲಿ ಇನ್ಫ್ಲಮೇಷನ್ ಏನೇನು ಕಾಸ್ ಮಾಡುತ್ತೆ ಆ ಫುಡ್ಡೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಲೈಕ್ ಸ್ವೀಟ್ಸ್ ಜಾಸ್ತಿ ತೊಗೋಬಾರ್ದು, ಮತ್ತು ಇದು ಮೈದಾ, ಬೇಕ್ರಿ ಐಟಮ್ಸ್ ಇನ್ನೊಂದು ಡೀಪ್ ಫ್ರೈಡ್, ಇದು ಮಾತ್ರ ಕಮ್ಮಿ ಮಾಡ್ತೀವಿ. ಅದರಿಂದ ನೋ ಫುಡ್ ರಿಸ್ಟ್ರಿಕ್ಷನ್ಸ್. ಸ್ವಲ್ಪ ಪ್ರೋಟೀನ್ ಜಾಸ್ತಿ ಕೊಡ್ತೀವಿ. ಇನ್ನೊಂದು ಒಬೇಸ್ ಇದ್ದರೆ ಮಾತ್ರ ಅವ್ರಿಗೆ ಡೈಟ್ ಚಾರ್ಟ್ ಕೊಡ್ತೀವಿ, ವೆಯ್ಟ್ ರೆಡ್ಯೂಸ್ ಆಗಬೇಕು ಅಂದರೆ. ಸೊ ಸ್ವಲ್ಪ ಮಸಲ್ ಸ್ಟ್ರೆಂತ್ ಆಗಬೇಕು. ಸೊ ವಿಲ್ ಟೆಲ್ ದೆಮ್ ಟು ಟೇಕ್ ದ ಹೈ ಪ್ರೋಟೀನ್ ಡೈಟ್. ಓಕೆ. ಈ ಒಂದು ಪ್ಲಾಸ್ಮಾ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದ್ರಿಂದ ಆಗುವಂಥ ಅನುಕೂಲಗಳೇನು? ಉಪಯೋಗಗಳೇನು? ಸೊ ಪ್ಲಾಸ್ಮಾ ಥೆರಪಿ ತೊಗೊಂಡ್ರೆ ಸೊ ನಾಟ್ ಓನ್ಲಿ ಪೇಯ್ನ್ ಒಂದು ಕಮ್ಮಿ ಆಗೋದು ಇಲ್ಲ. ಆ್ಯಂಡ್ ಏನಾದರೂ ಡ್ಯಾಮೇಜ್ ಆದರೆ ಟಿಶ್ಯೂ, ಆಸ್ಟಿಯೋಆರ್ಥರೈಟಿಸ್ ತಗೊಳ್ಳಿ, ಇಟ್ ನಾಟ್ ಓನ್ಲಿ ಸ್ಟಾಪ್ ದ ಡಿಸೀಸ್, ಆ ಕಡೆ ಇಟ್ ರಿವರ್ಟ್ ಬ್ಯಾಕ್ ದ ಡಿಸೀಸ್ ಆಲ್ಸೋ. ಅಂದರೆ ಇನ್ನು ಮುಂದೆ ಸ್ಟೇಜ್ಗೂ ಬರುತ್ತೆ, ಪ್ರೋಗ್ರೆಷನ್ನು ಸ್ಟಾಪ್ ಮಾಡಿರುತ್ತೆ. ಸೊ ತುಂಬ ಅಂದರೆ ಇಟ್ಸ್ ಡೆಫಿನೆಟ್ಲಿ ಹೇಸಲ್ ಫ್ರೀ. ಸರ್ಜರಿ ಇಲ್ಲ, ಪೇಷಂಟ್ ಅಡ್ಮಿಷನ್ ಇಲ್ಲ, ಅವತ್ತು ಮಾಡಿದರೆ ಅವತ್ತೂ ಬೆಡ್ ರೆಸ್ಟ್ ಇಲ್ಲ. ಇಮ್ಮಿಡಿಯೇಟ್ ಆಗ ಪೇಷಂಟ್ ದೇ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್ ಆಲ್ಸೋ, ವರ್ಕನ್ನು ಮಾಡ್ಬೋದು. ಸೊ ವೆರಿ ಈಸಿ ಹೇಸಲ್ ಫ್ರೀ ಪ್ರೊಸೀಜರ್ ವಿತೌಟ್ ಸರ್ಜರಿ ಆ್ಯಂಡ್ ವೆರಿ ಕಂಫರ್ಟಬಲ್. ಪೇಷಂಟ್ ವಿತ್ ಪೇಯ್ನ್ ಫ್ರೀ ಆಗುತ್ತೆ. ಓಕೆ. ಕಾರ್ಯಕ್ರಮದಲ್ಲಿ ಒಂದು ಕರೆ ಇದೆ. ಉಮೇಶ್ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಉಮೇಶ್ ಅವರೇ. ಹೇಳಿ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ, ಮಾತನಾಡಿ. ಹಲೋ ಹೇಳಿ ಸರ್. ನಮ್ದು ಮೇಡಮ್ ಮೊಣಕಾಲು ಭಾಳ ನೋವಿದೆ. ಓಕೆ. ನಾವು ಬಿದ್ದಿದ್ವಿ, ಆಪರೇಷನ್ ಮಾಡಿಸ್ಕೊಂಡಿದ್ರಾ? ಇಟ್ಕೊಂಡು ಓಡಾಡ್ತಾ ಇದ್ದೀವಿ. ಮಾಡಿಸ್ಕೊಂಡಿದ್ರಾ? ಓಕೆ. ಅದ್ರದ್ದೇ ಸಮಸ್ಯೆ ಇಲ್ಲ ನಮಗೆ. ಆಪರೇಷನ್ ಮಾಡಿಸ್ಕೊಂಡಿದ್ದೇನು ಸಮಸ್ಯೆ ಇಲ್ಲ, ಮೊಣಕಾಲು ನೋವಿನ ಭಾಳ ಸಮಸ್ಯೆ ಇದೆ. ಆಪರೇಷನ್ ಎಲ್ಲಿ ಆಗಿದೆ? ಯಾವ ಪಾರ್ಟ್ಗೆ ಆಗಿದೆ? ಮಂಡಿಗೆನಾ? ಹ್ಞೂ, ಬಲಗಾಲಿಗೆ ಆಗಿದೆ. ಈಗ ಇನ್ನೊಂದು ಕಾಲು ನೋವಿದೆ? ಎರಡು ಮೊಣಕಾಲು ನೋವು. ಎರಡು ಮೊಣಕಾಲು ನೋವಿದೆ. ಆಪರೇಷನ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಏನಂದ್ರೆ ಆಪರೇಷನ್ ಮಾಡಿಸ್ಕೊಂಡಿದ್ದಾರಂತೆ, ಇವಾಗ ಮಂಡಿ ನೋವು ಸಮಸ್ಯೆ ಎದುರಾಗಿದೆ. ಆಪರೇಷನ್ ಆಗಿರೋದು ಮಂಡಿಗೆನೆ? ಹೌದು.
ಹ್ಞೂ ಉಮೇಶ್ ಅವರೇ ಇನ್ನೊಮ್ಮೆ ಹೇಳಿ ಸ್ಪಷ್ಟವಾಗಿ. ನಮ್ದು ಬಿದ್ದಿದ್ವಿ, ಆಪರೇಷನ್ ಮಾಡ್ಕೊಂಡಿದ್ವಿ. ಓಕೆ. ಅದು ಆಪರೇಷನ್ ಏನ್ ಕಮ್ಮಿ ಆಗೈತೆ ಎಲ್ಲ, ಅದು ಓಕೆ. ಈ ಹಿಂದೆ ನೀವು ಮಂಡಿಗೆ ಆಪರೇಷನ್ ಮಾಡಿಸ್ಕೊಂಡಿದ್ರಾ? ಮಂಡಿಗಲ್ಲ, ಬಿದ್ದಿದ್ವಿ ನಾವು. ಓಕೆ. ಬಿದ್ದಿದ್ವಿ, ಆಪರೇಷನ್ ಮಾಡ್ಕೊಂಡಿದ್ವಿ. ಅರ್ಥ ಆಯ್ತು. ಎಷ್ಟು ವಯಸ್ಸು ಈಗ? ವಯಸ್ಸು 55. 55. ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ? ಮೊಣಕಾಲು ನೋವು ಇದ್ದು ಭಾಳ ದಿನ ಆಯ್ತು, ನಾವು ಎಲ್ಲಿ ತೋರಿಸ್ಕೊಂಡಿದ್ದಿಲ್ಲ. 7 ವರ್ಷ ಆಗಿತ್ತು, ಈಗ ಬಿದ್ದು ಬಿಟ್ವಲ್ಲ. 8 ವರ್ಷ. ಹಿಂಗಾಗಿ ನಾನು ಅದೇ ಮಾಡಿದ್ವಿ. ಸೊ 8 ವರ್ಷ ಅಂದ್ರೆ ಒಂದು 44 ಇಯರ್ಸ್ ಇಂದ ಸ್ಟಾರ್ಟ್ ಆಗಿದೆ. ಒಂದು ಬಿದ್ದಿದ್ರ ಅಂತ ಹೇಳಿದ್ರಲ್ಲ, ಮಂಡಿಗೆ ಏನಾದ್ರೂ ಏಟ್ ಆಗಿದ್ಯಾ? ಮಂಡಿಗೆ ಏನಾಗಿದ್ದಿಲ್ಲ, ಸೊಂಟದ ಹತ್ರ ಇಲ್ಲಿ ಆಪರೇಷನ್ ಮಾಡಿದ್ರು ಪ್ರೈವೇಟ್ ಡಾಕ್ಟರ್ ನಲ್ಲಿ. ಓಕೆ. ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಮೇಡಮ್ ಅವರೇ. ಇದು 2 ರೀಸನ್ಸ್ ಇರ್ಬೋದು. ಒಂದು ಏನಾದರೂ ಇಂಜುರಿ ಆಗಿರ್ಬೋದು, ಇಲ್ಲ ಮಂಡಿ ಸೌದಿರ್ಬೋದು ಉಮೇಶ್ ಅವರೇ. ಸೊ ನೀವು ಒಂದು ಸರ್ ನನ್ನ ಹತ್ರ ಬಂದರೆ ನಾವು ಕರೆಕ್ಟಾಗಿ ನಿಮ್ಮ ಎಕ್ಸಾಮಿನ್ ಮಾಡಿಬಿಟ್ಟು ಏನು ಟ್ರೀಟ್ಮೆಂಟ್ ಪಾಸಿಬಿಲಿಟೀಸ್ ಇದ್ದಿದೆ ಅಂತ ಹೇಳ್ಬೋದು. ಏನು ಕೆಲಸ ಮಾಡ್ತೀರಾ ನೀವು? ನಮ್ದು ಮೆಸ್ ಇದೆ ಸ್ವಾಮಿ. ಮೆಕ್ಯಾನಿಕ್. ಜಾಸ್ತಿ ನಿಲ್ತ್ಕೊಂಡು ಕೆಲಸ ಮಾಡಬೇಕಾ? ಮೆಕ್ಯಾನಿಕಲ್ ಖಾನಾವಳಿ ಊಟದ ಹೋಟ್ಲಿಗೆ. ಹೋಟೆಲ್ಗೆ? ಮೆಸ್. ಓಕೆ ಸರಿ. ಅದು ಮಂಡಿ ಸೌದಿರ್ಬೋದು. ನೀವು ಒಂದ್ಸರಿ ಬಂದರೆ ನಾವು ಕರೆಕ್ಟಾಗಿ ನೋಡ್ಬಿಟ್ಟು ಹೇಳ್ತೀವಿ ಉಮೇಶ್ ಅವರೇ. ಓಕೆ ಉಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಈಗ ಒಬ್ಬರು ಮಾತನಾಡ್ತಾ ಇದ್ರು, ಒಂದು ವೇಳೆ ಏನಾದರೂ ಶಸ್ತ್ರಚಿಕಿತ್ಸೆನ ಅವರು ಮಾಡ್ಕೊಂಡಿರ್ತಾರೆ ಯಾವುದೋ ಒಂದು ಕಾರಣಕ್ಕೆ, ಸೊ ಅವ್ರಿಗೆ ಮತ್ತೊಮ್ಮೆ ನೀವು ಏನಾದರೂ ಈ ಒಂದು ಮಂಡಿ ಸಮಸ್ಯೆಗೆ ಪ್ಲಾಸ್ಮಾ ಟ್ರೀಟ್ಮೆಂಟ್ನ ನೀವು ಕೊಡಬಹುದಾ, ಹೇಗೆ? ಸೊ ಯೂಶ್ವಲಿ ಆಫ್ಟರ್ ಸರ್ಜರಿ ತಗೊಳ್ಳಿ, ಈಗ ಅಂದರೆ ಏನು ಸರ್ಜರಿ ಆಗಿದೆಯೋ ನೋಡಬೇಕು. ಒಬ್ರೊಬ್ರಿಗೆ ರೀಪ್ಲೇಸ್ಮೆಂಟ್ ಆಗುತ್ತೆ. ಓಕೆ. ರೀಪ್ಲೇಸ್ಮೆಂಟ್ ಆದರೆ ಎಲ್ಲ ಎವ್ರಿಥಿಂಗ್ ಇದು ರಿಮೂವ್ ಮಾಡ್ತಾರೆ ಫುಲ್. ಸೊ ಇದೆಲ್ಲ ರಿಮೂವ್ ಮಾಡಿಬಿಟ್ಟು ಇಂಪ್ಲಾಂಟ್ಸ್ ಹಾಕ್ತಾರೆ. ಈ ಕಂಡೀಷನ್ಸ್ ನಾವು ಕೊಡೋಕ್ಕಾಗಲ್ಲ, ಮಂಡಿಗೆ ಕೊಡೋಕ್ಕಾಗಲ್ಲ. ಬಟ್ ಏನಾದರೂ ಸೈಡ್ಗೆ ಸ್ಟ್ರಕ್ಚರ್ಸ್ ಇರುತ್ತೆ. ಒಂದೊಂದು ಸಲ ನೋವೆಲ್ಲಿಂದ ಬರ್ತಾ ಇರುತ್ತೆ, ಸೈಡ್ಗೆ ಮಸಲ್ಸಿಂದ ಬರ್ಬೋದು, ಇಲ್ಲ ಪಕ್ಕದಲ್ಲಿ ಫ್ಯೂ ಸ್ಟ್ರಕ್ಚರ್ಸ್ ದೇ ವಿಲ್ ಲೀವ್. ಆ ಸ್ಟ್ರಕ್ಚರ್ಸ್ ನೋಡಿಕೊಂಡು ನಾವು ಅದಕ್ಕೆ ಏನಾದರೂ ಅದರಿಂದ ಪೇಯ್ನ್ ಬರ್ತಾ ಇದ್ದರೆ, ಡ್ಯಾಮೇಜ್ ಇದ್ದರೆ, ಸೊ ಅದಕ್ಕೂ ನಾವು ಪ್ಲಾಸ್ಮಾ ಥೆರಪಿ ಕೊಡ್ತೀವಿ. ಸೊ ಒಂದೊಂದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಆದರೆ ಎಸ್ ಡಾಕ್ಟರ್, ಮತ್ತೆ ಮಾತನಾಡೋಣ. ಕುಮಾರ್ ಅಂತ ಕರೆಯಲ್ಲಿದ್ದಾರೆ. ನಮಸ್ತೆ ಕುಮಾರ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಮ್ಮ. ಸರಿ ಮೇಡಮ್. ಓಕೆ, ಹೇಳಿ ಕುಮಾರ್ ಅವರೇ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಅವ್ರೆ ಕುಮಾರ್. ಈಗ ನಮಗೆ 63 ವರ್ಷ ವಯಸ್ಸು. ಎಷ್ಟು ವಯಸ್ಸು? 63. 63. ಓಕೆ. ವ್ಯವಸಾಯ. ಕೃಷಿ ಮಾಡ್ತೀವಿ. ಓಕೆ. 2 ಇಯರ್ಸ್ ಇಂದ ಎರಡು ಮಂಡಿನೂ ನೋಯ್ತಾವ ಮೇಡಮ್. 2 ಇಯರ್ಸ್ ಇಂದ ಮಂಡಿ ನೋವ್ತಾ ಇದೆ. ಓಕೆ. ಒಮ್ಮೆಲೆ ಅಂತ ಹತ್ತಕ್ಕಾಗಲ್ಲ, ಅಂತ ಇಳಿಯಕ್ಕಾಗಲ್ಲ. ಈಗ ನಾನೇನ್ ಗೊತ್ತಾ, ನಮ್ಮಲ್ಲಿ ನೀರ್ಗಡ್ಡೆ ನಾಟಿ ಟೈಮಲ್ಲಿ ನೀರ್ ಇಳಿದ್ಬಿಟ್ಟಾಗ ನೋಯ್ತಾ ಇತ್ತು ಕಾಲು ಪೂರಾ ನಡಿಯಕ್ ಆಗ್ತಾ ಇದೆ ತಾನೆ? ನಡೀತೀನಿ, ಅಜ್ಜಿ ಆಗ್ತೀನಿ, ಏನಿಲ್ಲ. ಓಕೆ. ಜಾಸ್ತಿ ನಡೆದ್ಬಿಟ್ರೆ ಮತ್ತೆ ಕೆಲಸ ಮಾಡಿದ್ರೆ ಮಾಮೂಲಿ ಪೇನ್ ಬಂದ್ಬಿಡ್ತದೆ ಕಾಲು, ಮಂಡಿ. ಓಕೆ. ಊತ ಏನಿಲ್ಲ ಅಲ್ವಾ? ಊಟ ಇಲ್ಲ, ಮಂಡಿಯಿಂದ ಕೆಳಕ್ಕೆ ಒಂದ್ ಜೇನ್ ಮೇಡಮ್. ಹೌದಾ ಸರ್? ಕೆಳಗಡೆಗೆ ಮಂಡಿಯಿಂದ ಅಷ್ಟೇ, ಮೇಲೆ ಇನ್ನೇನು ಇಲ್ಲ, ಪಾದಗಳು ಏನಿಲ್ಲ, ಏನಿಲ್ಲ, ಬರೀ 2 ಮಂಡಿ ಮಾತ್ರ ನೋವು. ಜಾಸ್ತಿ ಹೊತ್ತು ನಿಂತ್ಕೊಳಕ್ಕಾಗಲ್ಲ. ಓಕೆ. ಆಮೇಲೆ ಜಾಸ್ತಿ ವಾಕ್ ಮಾಡಿದ್ರೆ ನೋಯ್ತದೆ. ಓಕೆ ಸರಿ. ಅಂತ ಹತ್ತಕ್ಕಾಗಲ್ಲ, ಮತ್ತೆ ಕೆಳಗಡೆ ಕೂತ್ಕೊಂಡು ಊಟ ಮಾಡಕ್ಕಾಗಲ್ಲ. ಓಕೆ. ಸೊ ಇದು ಎಲ್ಲ ಮಂಡಿ ಸೌತಾ ಇದೆ, ಅಂದರೆ ಡಿಜನರೇಟ್ ಆಗ್ತಾ ಇದೆ. ಇದು ವಯಸ್ಸು ರೀತಿಯ ಬರೋ ಡಿಜನರೇಷನ್, ಏಜ್ ರಿಲೇಟೆಡ್ ಡಿಜನರೇಷನ್. ಕುಮಾರೇ, ನೀವು ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿ ಈಗ? ಮೇಡಮ್ ಅರವು, ಪಾಂಡಿಪುರ ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯ. ಓಕೆ. ಇದು ಎಪಿಯಾನ್ ಬಂದರೆ ನಾವು ಒಂದ್ಸಲ ನೋಡ್ತೀವಿ, ಅಂದರೆ ಏನು ಯಾವ ಸ್ಟೇಜಲ್ಲಿ ಇದೆಯಾ ಇದು ಡಿಜನರೇಷನ್, ಮಂಡಿ ಸವಿಯೋದು, ಇದೆಲ್ಲ ನಾವು ನೋಡಿಕೊಂಡು ನಿಮ್ಗೆ ಹೇಳ್ಬೋದು. ಟ್ರೀಟ್ಮೆಂಟ್ ಡೆಫಿನೆಟ್ಲಿ ಮಾಡ್ಬೋದು. 2 ವರ್ಷ ಅಂದರೆ ತುಂಬ ಡಿಲೇನೂ ಆಗಿಲ್ಲ. ನೀವು ಬಂದರೆ ನಾವು ನೋಡ್ಬಿಟ್ಟು ಹೇಳ್ತೀವಿ. ಕುಮಾರ್ ಅವರೇ. ಎಸ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮತ್ತೊಬ್ಬರು ಕಾರ್ಯಕ್ರಮದಲ್ಲಿ ಕರೆಯಲ್ಲಿ ಇದ್ದಾರೆ, ಚಂದ್ರಿಕಾ ಅಂತ. ನಮಸ್ತೆ ಚಂದ್ರಿಕಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿಮ್ಮ. ಆಯ್ತು ಮೇಡಮ್, ಆಯ್ತು. ಹೇಳಿ ಚಂದ್ರಿಕಾ ಅವರೇ. ಏನಿಲ್ಲ ಮೇಡಮ್, ನನ್ಗೆ 56 ವರ್ಷ. ಓಕೆ. ನನ್ಗೆ ಬಲ್ಗಾಲು ಅಂದ್ರೆ ಇದು ಸ್ಕ್ಯಾನಿಂಗ್ ಎಲ್ಲ MRI ಎಲ್ಲ ಮಾಡ್ತಿದ್ದೆ. ಬಲ್ಗಾಲಲ್ಲಿ ಒಂದ್ ನರದ ಮೇಲೆ ಚರ್ಮ ಫೋಲ್ಡ್ ಆಗ್ಬಿಟ್ಟಿದೆ. ಓಕೆ. ಅದು ನಡೆದ್ರೆ ಒಂದ್ 10 ನಿಮಿಷ ನಡಿಬಹುದು, ಮತ್ತೆ ಹಿಡಿದು ಬಿಡುತ್ತೆ, ಮತ್ತೆ ಅದು ಬಿಡೋವರೆಗೂ ಆಗಲ್ಲ, ಮತ್ತೆ ನಡಿಬೇಕು. ಮತ್ತೆ ಇನ್ನೇನೆ ನೋವು ಇರುತ್ತೆ. ನಾನು ಆಯುರ್ವೇದಿಕ್ ತಗೋತಾ ಇದ್ದೆ ಮೈಸೂರಲ್ಲಿ. ಅಂದ್ರೆ ಮತ್ತೆ ಡಯಟ್ ಮಾಡಿ ವೈಟ್ ಜಾಸ್ತಿ ಅಂದ್ರು ಅಂದ್ಬಿಟ್ಟು ನಮ್ಮ ಅಣ್ಣನ ಮಗ ಡಯಟಿಷಿಯನ್ ಅಂದ್ಬಿಟ್ಟು ಮುದ್ದೆ ತಿನ್ನೋದು, ಮತ್ತೆ ಅಕ್ಸೆ ಬೀಜ,
ಆಮೇಲೆ ಮಕ್ಕನ ತಿನ್ನೋದು ಹಿಂಗೇನೆ ಡಯಟ್ ಅಲ್ಲೇ ಇದೀನಿ 3 ವರ್ಷದಿಂದ ನಾನು. ಓಕೆ ಮೆಲ್ಸ್ ಸ್ಟಾಪ್ ಆದಾಗಿಂದ ಈ ತರ ಆಗ್ಬಿಟ್ಟಿದೆ ನನಗೆ. ಓಕೆ ಅಂದ್ರೆ ಏನಾದರೂ ಏಟ್ ಆಗಿದೆಯಾ ಮಂಡಿಗೆ? ಇಲ್ಲ ಏನು ಏಟಾಗಿಲ್ಲ. ಮೆನ್ಸಸ್ ನಿಂತು 6 ತಿಂಗಳಿಗೆ ನೋವು ಶುರು ಆಯ್ತು. ಸೊ ಆಮೇಲೆ ಯೂಶುವಲ್ MRI ಮಾಡಿಸಿದಾಗ ಗೊತ್ತಾಯ್ತದು. 2-3 ಡಾಕ್ಟರ್ ಹತ್ರ ಕೇಳಿದಾಗ ಅದು ಲ್ಯಾಪ್ರಾಸ್ಕೋಪ್ ಮಾಡ್ಬೇಕು ನಿಮ್ಗೆ ಅಂದ್ರು. ಅಂದ್ರೆ ಅದು ಮಾಡೋದ್ ಗ್ಯಾರಂಟಿ ಕೊಡಲ್ಲ, 6 ತಿಂಗಳಿಗೂ ಅದು ಮುಚ್ಕೊಡುತ್ತೆ, ಮತ್ತೆ ಮಾಡ್ತಾನೆ ಇರ್ಬೇಕು. ಈಗ ಇದು ಬಚ್ಚದಲ್ಲಿ ಕಟ್ಕೊಡುತ್ತಲ್ಲ ಆ ತರ ಕಡ್ಡಿ ಹಾಕ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು ಅಂದ್ರು. ಈಗ ನೀವು ಹೇಳಿದ್ರಲ್ವಾ ಮೆನ್ಸಸ್ ಸ್ಟಾಪ್ ಆದ್ರೇನೆ ಮಂಡಿ ನೋವು ಸ್ಟಾರ್ಟ್ ಆಗಿದೆ, ಇದು ತುಂಬಾ ಕಾಮನ್ ಎಲ್ಲ ಫಿಮೇಲ್ಸ್ಗೆ. ಒಂದ್ಸರಿ ಹಾರ್ಮೋನ್ಸ್ ಕಮ್ಮಿ ಆದ್ರೆ ಮಸಲ್ಸ್ ಎಲ್ಲ ವೀಕ್ ಆಗುತ್ತೆ. ಮಸಲ್ಸ್ ವೀಕ್ ಆದರೆ ಮಂಡಿ ಮೇಲೆ ಸ್ಟ್ರೆಸ್ಸಿಂದ ಅವಾಗೆಲ್ಲ ಗೊತ್ತಾಗುತ್ತೆ. ಸೊ ಡಿಜನರೇಷನ್, ಸೊ ನೀವು ಮೆನಿಸ್ಕೈ ಫೋಲ್ಡ್ ಆಗಿದೆ ಅಂತ ಹೇಳ್ತಾ ಇದ್ರಲ್ವ ರೀ, ಅದನ್ನು ಟ್ರೀಟ್ ಮಾಡ್ತೀವಿ. ಆದರೆ ಯಾವ ಗ್ರೇಡಲ್ಲಿ ಟೇರ್ ಇದೆ ಅದು ನೋಡ್ಕೊಂಡು ನಾವು ಟ್ರೀಟ್ ಮಾಡ್ತೀವಿ. ನೀವು ಒಂದ್ಸಾರಿ ಬರಬೇಕು. ಚಂದ್ರಿಕಾ ಅವರೇ, ನೀವು ಎಲ್ಲಿಂದ ಕಾಲ್ ಮಾಡ್ತಾಯಿದ್ರು? ನಾವು ಮಂಡ್ಯದಲ್ಲೇ ಮೇಡಮ್. ನಮ್ಮ ಮೈಸೂರಲ್ಲೂ ತೋರಿಸ್ತಾ ಆಯುರ್ವೇದಿಕ್ ತಗೋತಿದ್ದೀನಿ. ಆಯುರ್ವೇದಿಕ್ ಏನೂ ಇಲ್ಲ, ಅದು ಪ್ರಾಬ್ಲಮ್ ಹಂಗೆ ಇದೆ ಅಷ್ಟೇ. ಇಲ್ಲ, ನಾವು ಅದೊಂದ್ಸರಿ ನೋಡ್ತೀವಿ. ಬಟ್ ಇದು ಟ್ರೀಟ್ಮೆಂಟ್ ಆದ್ರೂ ಇದೆ, ಇದು ಟ್ರೀಟ್ಮೆಂಟ್ ಕೊಡ್ಬೋದು. ಅಂದ್ರೆ ಇದು ನಾನೇನು ಅಂದ್ರೆ ಆಪರೇಷನ್ ಭಯ ಆಗಿ ನಾನು ಮಾಡಿಸ್ಕೊಳ್ಳೋದು ಬೇಡ, ಹಿಂಗೆ ಇರೋಣ ಅನ್ಕೊಂಡು ಸುಮ್ಮನಿದ್ದೀನಿ. ಇಲ್ಲ, ಆಪರೇಷನ್ ಇರಲ್ಲ, ಇದು ಸ್ಮಾಲ್ ಸಣ್ಣ ಸೂಜಿದಿಂದಾನೇ ವಾಸಿ ಮಾಡ್ಬೋದು. ನೀವು ಬನ್ನಿ, ನಾವು ನೋಡ್ಬಿಟ್ಟು ನಾವು ಹೇಳ್ತೀವಿ. ಎಸ್ ಚಂದ್ರಿಕಾ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಅವರು ಮಂಡ್ಯದಿಂದ ಮಾಲರಾಜು ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಮಾಲರಾಜು ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿಪ್ಪ. ಓಕೆ ಮೇಡಮ್. ಹೇಳಿ ಬಾಲರಾಜ್ ಅವರೇ. ಮೇಡಮ್ ಅವರೇ, ನಂದು ACL ಲಿಗಮೆಂಟ್ ಇಂಜುರಿ ಆಗಿತ್ತು. ACL ಲಿಗಮೆಂಟ್ ಇಂಜುರಿ ಆಗಿದೆ. ಓಕೆ, ಎಷ್ಟು ವಯಸ್ಸು ಈಗ? 43 ಮೇಡಮ್. 43. ಯಾವಾಗ ಏಟ್ ಆಗಿದೆ ಮೇಡಮ್? ಲಿಗಮೆಂಟ್ ಕಟ್ ಆಗಿ 2 ತಿಂಗಳಾಗಿತ್ತು. 2 ತಿಂಗಳಾಗಿದೆ. ಓಕೆ. ಅಂದ್ರೆ ಒಂದು ಕಟ್ ಲಿಗಮೆಂಟ್ ಪ್ರಾಬ್ಲಮ್ ಆದ 1 ತಿಂಗಳಿಗೆ ಆಪರೇಷನ್ ಆಗಿದೆ. ಆಪರೇಷನ್ ಆಗಿದೆ. ಓಕೆ. ಆಲ್ರೆಡಿ ಈಗ ಆಪರೇಷನ್ ಆಗಿ 1 ತಿಂಗಳಾಯ್ತು. ಓಕೆ ಮೇಡಮ್, ಇನ್ನ ಮಂಡಿ ಫೋಲ್ಡ್ ಮಾಡಕ್ ಆಯ್ತಲ್ಲ ಮೇಡಮ್. ಫೋಲ್ಡ್ ಮಾಡಕ್ ಆಗ್ತಾ ಇಲ್ವಾ? ನೋವೇನಿಲ್ಲ. ACL ರೀಕನ್ಸ್ಟ್ರಕ್ಷನ್ ಅಂತ ಏನೋ ಮಾಡಿದ್ದಾರೆ. ಹೌದೌದು, ACL ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ. ಫೋಲ್ಡ್ ಒಂದು ಪ್ರಾಬ್ಲಮ್. ಮಂಡಿ ನೋವೇನಿಲ್ಲ ಈಗ? ಮಂಡಿ ನೋವೇನಿಲ್ಲ ಮೇಡಮ್ ಅವರೇ, ಮಂಡಿಯಿಂದ ಕೆಳಗಡೆ ಭಾಗ ಒಂದ್ ಸ್ವಲ್ಪ ನೋವು ಬರ್ತದೆ. ಓಕೆ. ನೀವು ಫಿಸಿಯೋಥೆರಪಿ ಎಲ್ಲ ಮಾಡ್ತಾ ಇದ್ದೀರಾ ರೀ? ಫಿಸಿಯೋಥೆರಪಿ ಮಾಡ್ತಿದ್ದೀನಿ ಮೇಡಮ್ ಅವರೇ, 10 ದಿನ ಹೋಗಿದ್ದೀನಿ ಅಷ್ಟೇ, ಮತ್ತೇನು ಮಾಡ್ಕೋಬೇಕು. ಅದು ಯೂಶಲಿ ನೋವಿಲ್ಲ ಅಂದರೆ 1 ಮಂತ್ಗೆ ಫುಲ್ ವಾಸಿ ಆಗಲ್ಲ ಸರ್ಜರಿ, ಸ್ವಲ್ಪ ಟೈಮ್ ತೊಗೊಂಡುತ್ತೆ. ನೀವು ಚೆನ್ನಾಗಿ ಫಿಸಿಯೋಥೆರಪಿ ಮಾಡ್ಕೊಳ್ಳಿ. ಫಿಸಿಯೋಥೆರಪಿ ಮಾಡಿದ್ರೆ ರಿಲೀಫ್ ಸಿಗುತ್ತೆ. ಮಸಲ್ಸ್ ಎಲ್ಲ ಸ್ಟ್ರೆಂತ್ ಆಗಬೇಕು. ಮತ್ತೆ ಏನಾದರೂ ನೋವು ಬಂದರೆ ನಮ್ಮ ಹತ್ರ ಬನ್ನಿ, ಇಲ್ಲ ಅಂದರೆ ಬೇಕಾಗಿಲ್ಲ. ಫಿಸಿಯೋಥೆರಪಿ ಒಂದು 3-4 ಮಂತ್ಸ್ ಮಾಡಬೇಕು ರೀ. ಹೌದಾ? ಹಾಂ, ಅಂದ್ರೆ ಫುಲ್ ಫೋಲ್ಡಿಂಗ್ ಎಷ್ಟು ತಿಂಗಳು? ಫುಲ್ ಫೋಲ್ಡಿಂಗ್ ಅದು ಅಷ್ಟೇ. ಅದು ಮೂಮೆಂಟ್ ಇದು ಸರ್ಜರಿ ಆದಮೇಲೆ ಎಲ್ಲ ಸ್ವಲ್ಪ ಮಸಲ್ಸ್ ಟೈಟ್ ಆಗುತ್ತೆ. ಸೊ ಟೈಟ್ ಆದಮೇಲೆ ನಾವು ಫಿಸಿಯೋಥೆರಪಿಯಿಂದಾನೇ ಲೂಸ್ ಮಾಡಬೇಕು. ಇಮಿಡಿಯೇಟಾಗಿ ಆಗಲ್ಲ ಅದು. ನಿಧಾನಕ್ಕೆ ನೀವು ಫಿಸಿಯೋಥೆರಪಿಸ್ಟ್ ಹೆಲ್ಪ್ ತೊಗೊಳ್ಳಿ, ಒಂದು 1 ವೀಕ್ 2 ವೀಕ್ಸ್ ತೊಗೊಳ್ಳಿ. ಮತ್ತು ನೀವು ಮನೇಲಿ ಅದು ಆದಮೇಲೂ ಮನೆಯಲ್ಲೇ ಮಾಡ್ಕೋಬೇಕು. ಅದಾದಮೇಲೆ ಒಂದು 3-4 ಮಂತ್ಸ್ ವೆಯ್ಟ್ ಮಾಡಿ, ಆಗಿಲ್ಲ ಅಂದರೆ ನಮ್ಮ ಹತ್ರ ಬನ್ನಿರಿ. ಎಸ್, ಧನ್ಯವಾದ ಬಾಲರಾಜು ಅವರೇ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಈ ಒಂದು ಟ್ರೀಟ್ಮೆಂಟ್ ತೆಗೆದುಕೊಂಡ ಆದ ನಂತರ ಎಷ್ಟು ದಿನಗಳಾದ ಮೇಲೆ ಅವರಿಗೆ ಗುಣ ಆಗುತ್ತೆ? ಜೊತೆಗೆ ಮತ್ತೆ ಆ ಟೈಮ್ನಲ್ಲಿ ಅವರು ಯಾವ ಒಂದು ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕಾಗತ್ತೆ? ಟ್ರೀಟ್ಮೆಂಟ್ ಯೂಶ್ವಲಿ ಎಕ್ಸಾಂಪಲ್ ಲಾಸ್ಟ್ ಸ್ಟೇಜ್ ತೊಗೊಳ್ಳಿ. 4th ಸ್ಟೇಜ್ ಆರ್ 3rd ಸ್ಟೇಜಲ್ಲಿರೋರಿಗೆ ನಾವು 4 ಸಿಟ್ಟಿಂಗ್ಸ್ ಕೊಡ್ತೀವಿ. ಫಸ್ಟ್ ಸಿಟ್ಟಿಂಗಿಂದಾನೆ ಅವ್ರಿಗೆ ರೆಸ್ಪಾನ್ಸ್ 100% ರಿಲೀಫ್ ಸಿಗಲ್ಲ. ಬಟ್ ಫಸ್ಟ್ ಸಿಟ್ಟಿಂಗಿಂದಾನೆ ಅವ್ರಿಗೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳಿದ್ದೀನಲ್ವ. ಹಾಗಾದ್ರೆ ಎಷ್ಟು ಬಾರಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗುತ್ತೆ? ಎಷ್ಟು ಸರ್ತಿ? ಎಷ್ಟು ಬಾರಿ? ಡಿಪೆಂಡಿಂಗ್ ಆನ್ ದ ಸ್ಟೇಜ್. ಓಕೆ. ಯಾವ ಸ್ಟೇಜಲ್ಲಿ ಇದೆ ಅಂತ ಅದ್ರ ಮೇಲೆ ನಾವು ಎಷ್ಟು ಸಿಟ್ಟಿಂಗ್ಸ್ ಅಂತ ಡಿಸೈಡ್ ಮಾಡ್ತೀವಿ. ಲಾಸ್ಟ್ ಸ್ಟೇಜ್ ಇದ್ರೂ ಬಟ್ ಎವ್ರಿ ಒನ್ ಫಸ್ಟ್ ಸಿಟ್ಟಿಂಗಿಂದಾನೆ ಅವ್ರಿಗೆ ರೆಸ್ಪಾನ್ಸ್ ಗೊತ್ತಾಗುತ್ತೆ. ಬಟ್ ಮ್ಯಾಕ್ಸಿಮಮ್ ಎಫೆಕ್ಟ್ PRP ಬರೋದು 3 to 4 ಮಂತ್ಸ್ ಆದಮೇಲೆ. ಸೊ ಒನ್ಸ್ ಇಟ್ ಶುಡ್ ಆ್ಯಕ್ಟ್ ಇನ್ಸೈಡ್, ಅಂದರೆ ಅದರೊಳಗೆ ಕೆಲಸ ಮಾಡಬೇಕು. ಸೊ ಚೆನ್ನಾಗಿ ಫುಲ್ ಎಫೆಕ್ಟ್ ಬರೋದು 3 to 4 ಮಂತ್ಸ್ ಆದಮೇಲೆ ಬರುತ್ತೆ. ಓಕೆ. ಲೈಫ್ ಸ್ಟೈಲ್ ಹೇಗಿರಬೇಕಾಗುತ್ತೆ? ಸೊ ಲೈಫ್ ಸ್ಟೈಲ್ ಜಾಸ್ತಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನಿರಲ್ಲ. ಸ್ಮಾಲ್ ಅಂದರೆ ಮಂಡಿ ಮೇಲೆ ಯಾವ ಆ್ಯಕ್ಟಿವಿಟೀಸ್ ಜಾಸ್ತಿ ಸ್ಟ್ರೆಸ್ ಕೊಡಿಯುತ್ತೋ ಅದು ನಾವು ಕಮ್ಮಿ ಮಾಡ್ತೀವಿ. ಲೈಕ್ ಎಲ್ಲ ಕೂತ್ಕೊಂಡೇ ಜಾಸ್ತಿ, ಅದು ಒಂದು ಸ್ಮಾಲ್ ಸ್ಟೆಪ್ಸ್ ಜಾಸ್ತಿ ಹತ್ಬಾರ್ದು. ಈ ಥರ ಚಿಕ್ಕ ಚಿಕ್ಕ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇರುತ್ತೆ, ಅದು ಮಾತ್ರ ಮಾಡಿಬಿಟ್ಟು ಅಂಡ್ ನಿಲ್ತ್ಕೊಂಡು ಮಾಡಿ. ಅನ್ನೆಸೆಸರ್ಲಿ ಜಾಸ್ತಿ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಇರಬಾರ್ದು. ಈ ಥರ ಮೇಂಟೈನ್ ಮಾಡಿಕೊಂಡ್ರೆ ಮತ್ತೆ ಇನ್ನೂ ಪ್ರಾಬ್ಲಮ್ ಇಲ್ಲ. ಫಸ್ಟ್ ಸಿಟ್ಟಿಂಗಿಂದಾನೇ ಅವ್ರಿಗೆ ರೆಸ್ಪಾನ್ಸ್ ಗೊತ್ತಾಗುತ್ತೆ.
ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಒಂದು ಪ್ಲಾಸ್ಮಾ ಟ್ರೀಟ್ಮೆಂಟ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ, ತಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ಲಾಸ್ಮಾ ಟ್ರೀಟ್ಮೆಂಟ್ನ ತೆಗೆದುಕೊಂಡು ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೆಯೇ ನಾವು ಮಂಡಿ ಸಮಸ್ಯೆಯಿಂದ ನಾವು ಮುಕ್ತಿ ಪಡೆಯಬಹುದಂತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.